ಬಳಗದ ಬಂಧುಗಳಿಗೆಲ್ಲ ನಮಸ್ಕಾರ. ಹಾಗೆ ಉಪ್ಪಿನಕಾಯಲ್ಲಿ ತುಂಬ ಟೈಪ್ಸು ಮಾಡ್ತೀವಿ ನಾವು. ಅದರಲ್ಲೂ ಮಾವಿನಕಾಯಿ ಉಪ್ಪಿನಕಾಯಿ ಅಂತೂ ಬೇರೆ ಬೇರೆ ರೀತಿ ಸಕ್ಕರೆ ಹಾಕಿ, ಬೆಲ್ಲ ಹಾಕಿ, ಸಪ್ಪೆ, ಹುಳಿ, ಬೇರೆ ಬೇರೆ ಮಸಾಲೆ ಹಾಕಿ ಮಾಡ್ತೀವಿ. ಈ ಉಪ್ಪಿನಕಾಯಿನ ಆವಗಾಯಿ ಕಾಯಲ್ಲಿ ಮಾಡುವಂಥದ್ದು, ಅಂದರೆ ಒಳಗಿನ ಬೀಜ ದಪ್ಪ ಇರುತ್ತೆ, ಹಾಗೆ ಕಟ್ ಮಾಡಿ ಮಾಡುವಂಥದ್ದು. ನಾನು ತೋತಾಪುರಿ ಮಾವಿನಕಾಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ 2 ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಆವಗಾಯಿ ಮಾವಿನಕಾಯಿ ಸಿಕ್ಕಿದ್ರೆ ಅದ್ರಲ್ಲಿ ಮಾಡಿದರೆ ಚೆನ್ನಾಗಿರುತ್ತೆ. ಬಟ್ ನನಗೆ ಗುಂಡು ಮಾವಿನಕಾಯಿ ಸಿಕ್ಕಲಿಲ್ಲ ಆವಕಾಯ್ದು. ಹಾಗಾಗಿ ತೋತಾಪುರಿ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಇದನ್ನು ಉಪ್ಪಿನಕಾಯಿಗೆ ಬೇಕಾಗುವಷ್ಟು ದೊಡ್ಡ ಹೋಳುಗಳಾಗಿ ಕತ್ತರಿಸ್ಕೊತಾ ಇದ್ದೀನಿ, ಹಾಗೆ ಹಚ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಸ್ವಲ್ಪ ಉಪ್ಪು ಅರಿಶಿನ ಹಾಕಿಬಿಟ್ಟು ಒಂದು ನೈಟ್ ಇಡೀ ಹಾಗೆ ಇಟ್ಬಿಡಬೇಕು. ನೋಡಿ, ಉಪ್ಪು ಹಾಕ್ಕೊತಾ ಇದ್ದೀನಿ. ಅರಿಶಿಣ ಸ್ವಲ್ಪ ಹಾಕೊಳ್ಳೋಣ. ಇದನ್ನು ಮೇಲೆ ಕೆಳಗೆ ಮಾಡಬೇಕು. ಈ ಥರ ನೈಟ್ ಇಡೀ ಮುಚ್ಚಿಟ್ಬಿಡ್ಬೇಕು. ಇದಕ್ಕೆ ಮೇಲೆ ಒಂದು ತಟ್ಟೆ ಮುಚ್ಚಿಟ್ಬಿಡೋಣ. 2 ದಿವಸ ನಾನು ಅರಿಶಿಣ ಉಪ್ಪು ನೀರಲ್ಲೇ ಇಟ್ಟಿದ್ದೆ. ನೋಡಿ, ಇಲ್ಲಿ ಸಿಪ್ಪೆ ಎಲ್ಲ ಬಣ್ಣ ಬದಲಾಗಿದೆ. ಈ ಥರ ಹಾಕಬೇಕು. ಈ ಥರ ಒಂದು ಜರಡಿಲಿ ಹಾಕಿ ನೀರು ಇಳಿಯೋಕ್ಕೆ ಬಿಟ್ಬಿಡಬೇಕು. ಈಗ ನೀರು ಇಳ್ದಿರೋ ಹೋಳುಗಳನ್ನು ಒಂದು ಟವಲ್ ಮೇಲೆ ಒಣ ಹಾಕ್ಕೋಬೇಕು. ಈ ಥರ ಒಂದು 6 ರಿಂದ 7 ಗಂಟೆವರೆಗೂ ಒಣ ಹಾಕ್ಕೊಳ್ಳಿ. ಬಟ್ಟೆ ಮೇಲೆ ಒಂಚೂರು ಎಳೆ ಬಿಸಿಲಿದ್ದರೆ ಅದರಲ್ಲಿ ಕೂಡ 1-2 ಗಂಟೆ ನೀವು ಒಣಗಿಸ್ಕೋಬೋದು. ಈ ಥರ ಬಂದ ನೀರನ್ನು ನೀವು ಅಡುಗೆಗೆ ಉಪಯೋಗಿಸ್ಕೋಬೋದು. ಈಗ ಉಪ್ಪಿನಕಾಯಿಗೆ ಬೇಕಾದ ಮಸಾಲೆ ಹುರ್ಕೊಳ್ಳೋಣ. 2 ಟೇಬಲ್ ಸ್ಪೂನು ಬಡೆ ಸೊಂಪು ಹಾಕ್ಕೋತಾ ಇದ್ದೇನೆ. 4 ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ. ಮೆಂತೆ 3 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗ ಇದು 3 ಹುರ್ಕೊಳ್ಳೋಣ. ಇದನ್ನು ಪರಿಮಳ ಬರೋವರೆಗೂ ಹುರ್ಕೋಬೇಕು. ನನಗೆ ಹುರ್ಕೊಂಡಾಗಿದೆ, ತೆಗ್ಕೋತಾ ಇದ್ದೀನಿ. ಅದೇ ಬಾಣಲೆಗೆ 6 ಸ್ಪೂನು ಸಾಸಿವೆ ಹಾಕ್ಕೊತಾ ಇದ್ದೀನಿ. 2 ತುಂಡು ಹಿಂಗೆ ಹಾಕ್ಕೊತಾ ಇದ್ದೀನಿ. 1 ಸ್ಪೂನು ಕೆಲವೊಂಜಿ ಹಾಕ್ಕೊತಾ ಇದ್ದೀನಿ. ಈ ಕೆಲವೊಂಜಿ ಬೀಜಗಳು ಸಿಕ್ಕರೆ ಹಾಕ್ಬೋದು. ಎಲ್ಲ ಡಿಪಾರ್ಟ್ಮೆಂಟ್ ಸ್ಟೋರ್ಸಲ್ಲೂ ಸಿಗುತ್ತೆ, ಇಲ್ಲಾಂದರೆ ಆನ್ಲೈನಲ್ಲೂ ಸಿಗುತ್ತೆ. ಸಿಗಲಿಲ್ಲ ಅಂದರೆ ಹಾಕಬೇಕಂತೇನಿಲ್ಲ. ಇದರಲ್ಲಿರೋ ಉದ್ದಿನಬೇಳೆ ನನಗೆ ಸಾಸಿವೆ ತೊಗೊಂಡಾಗ ಸಿಕ್ಕಿತ್ತು, ನಾನು ಆರಿಸಾಕಿಲ್ಲ, ಹಾಗೆಯೇ ಹುರಿತಾ ಇದ್ದೀನಿ. ಹುರಿದಾದ್ಮೇಲೆ ಬೇಕಾದ್ರೆ ಆರಿಸಿ ಹಾಕ್ಕೋಬೋದು. ಸಾಸಿವೆ ಕೂಡ ಪರಿಮಳ ಬರೋವರೆಗೂ ಹುರ್ಕೋಬೇಕು. ಸಾಸಿವೆ ಚಟಪಟ ಅಂತ ಇದೆ. ಇವೆಲ್ಲ ಆಫ್ ಮಾಡಿಕೊಂಡು ತಕ್ಕೊಂಬಿಡೋಣ. ನೋಡಿ, ಹುರಿದಿದ್ದೆರಡನ್ನು ನಾನು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಮೆಣಸು ಹುರ್ಕೊಂಡಾಗಿದೆ. ನಾನು ಒಲೆ ಆಫ್ ಮಾಡ್ಕೊಳ್ಳೋಣ. ಈಗ ಹುರ್ಕೊಂಡಿರೋ ಒಣಮೆಣಸು ಇದಕ್ಕೆ ಸೇರಿಸ್ಕೊಳ್ಳೋಣ. ಈಗ 1-2 ಟೇಬಲ್ ಸ್ಪೂನ್ನಷ್ಟು ಕೇರಮ್ ಸೀಡ್ಸ್ ಅಥವಾ ಅಜ್ವಾನನ ಹುರ್ಕೊಳ್ಳೋಣ. ಅಜ್ವಾನ ಕೂಡ ಹುರ್ಕೊಂಡಾಗಿದೆ ನಾನು. ಈಗ ಈ ಅಜ್ವಾನನು ಇದಕ್ಕೆ ಹಾಕ್ಕೊಳ್ಳೋಣ. ಈಗ ಹುರಿದಿರೋ ಮಸಾಲೆ ಎಲ್ಲ ತಣ್ಣಗಾಗಿದೆ. ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ನೋಡಿ, ತರಿಯಾಗಿ ರುಬ್ಕೊಂಡಿದ್ದೀನಿ. ಹೋಳುಗಳು ಸುಮಾರು ಒಣಗ್ಕೊಂಡಿದ್ದೀನಿ ನೋಡಿ. ಈಗ ನಾವು ರುಬ್ಕೊಂಡಿರೋ ಮಸಾಲೆ ಹಾಕಿ ಕಲಿಸ್ಕೊಳ್ಳೋಣ. ಇದಕ್ಕೆ ಮೇಲೆ ಸ್ವಲ್ಪ ಸಾಸಿವೆ ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಇದರಲ್ಲಿ ಒಂದು 5 ಸ್ಪೂನಷ್ಟು ಮಸಾಲೆನ ಹಾಕ್ಕೋತಾ ಇದ್ದೀನಿ. ಈಗ ಉಪ್ಪು ಒಂದು 6 ಚಮಚ ಹಾಕ್ಕೋತಾ ಇದ್ದೀನಿ. 4 ಸ್ಪೂನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ಒಣಮೆಣಸು ಮೊದಲೇ ಹಾಕಿದ್ರಿಂದ ಖಾರ ಪುಡಿ ಸ್ವಲ್ಪ ಕಮ್ಮಿ ಹಾಕ್ಕೊತಾ ಇದ್ದೀನಿ. ಒಂದು ಅರ್ಧ ಸ್ಪೂನು ಅರಿಶಿನ ಹಾಕ್ಕೊತಾ ಇದ್ದೀನಿ. ಇಂಗಿನ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಈಗೆಲ್ಲ ಸೇರಿಸಿ ಕಲಿಸ್ಕೊಂಬಿಡೋಣ ನೀಟಾಗಿ.
ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮಸ್ಟರ್ಡ್ ಆಯಿಲ್ ಹಾಕ್ಕೊತಾ ಇದ್ದೀನಿ ನಾನು. ಅಂದರೆ ಸಾಸಿವೆ ಎಣ್ಣೆ ಹಾಕ್ಕೋಬೇಕು. ಇದನ್ನು ಬಿಸಿ ಮಾಡಲಿಕ್ಕಿಲ್ಲ, ಹಸಿಯೇ ಹಾಕ್ಕೊಳ್ಳೋದು. ನೋಡಿ ಕಲಿಸ್ಕೊಂಡು ಹಾಕಿದ್ದೆ ನಾನು. ಇದಕ್ಕೆ ಇನ್ನೂ ಒಂದು 4 ಚಮಚದಷ್ಟು ನಾನು ಹುರಿದ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಕಲಸಿ ಹಾಕಿದ್ದೆ ನಾನು. ಈಗ ಇದನ್ನೊಂದು ಗ್ಲಾಸ್ ಕಂಟೈನರ್ ಅಥವಾ ಭರಣಿಗೆ ತುಂಬಿಟ್ಕೋಬೋದು. ನನ್ನ ಹತ್ರ ಗ್ಲಾಸ್ ಬಾಟಲ್ಸ್ ಇಲ್ಲದೆ ಇರೋದ್ರಿಂದ ನಾನು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಹಾಕ್ಕೊತಾ ಇದ್ದೀನಿ. ನೋಡಿ ಬಾಟ್ಲಲ್ಲಿ ತುಂಬಿಸ್ಕೊಂಡಿದ್ದೀನಿ ನಾನು. ಈಗ ಇದಕ್ಕೆ ಇನ್ನೂ ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಹಾಕೋಣ. ನೋಡಿ ಉಪ್ಪಿನಕಾಯಿ ವಿಡಿಯೋ ನಿಮಗೆಲ್ಲ ಹಿಡಿಸಿರ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.